ವಾಪಸ್ ಹೋಗುವಾಗ ಪ್ರತಿ ದಿನದ್ದು ಬಂದಿಲ್ಲ. ಶಿವಕುಮಾರ್ ಶಿವಕುಮಾರ್ ಯಾಕ್ರಿ ನೀವು ವಾಪಸ್ ಹೋಗುವಾಗ ದುಡ್ಡು ಎಷ್ಟಿತ್ತು ಅಂತ ಬರೆಯಲ್ಲ? ಮರ್ತೋಗ್ಬಿಟ್ಟಿದ್ದೀರಾ? ಇದು ಯಾರು, ಇದು ಯಾರ ಹತ್ರ ಇರುತ್ತೆ ರಿಜಿಸ್ಟ್ರು? ಯಾರು ರಿಜಿಸ್ಟರ್ ಇವ್ರ ಹತ್ರ ಇರುತ್ತಾ? ಮೇಂಟೈನ್ ಮಾಡೋದು ತಗೊಂಡಿದ್ದೀರಾ? ಎವ್ರಿ ಡೇ ಇನ್ ದಿ ಆಫ್ಟರ್ನೂನ್, ಬೆಳಗ್ಗೆ ಹೊತ್ತು ಬರೀತಾರೆ, ಆಫ್ಟರ್ನೂನ್ ಇಲ್ಲ. ದಿಸ್ ಇಸ್ ವೆರಿ ಸೀರಿಯಸ್ ಅಲಿಗೇಷನ್. ತಪ್ಪಾದ್ರೆ ಏನು ಮಾಡೋಕ್ಕಾಗಲ್ಲ, ಕ್ರಮ ತಗೋಬೇಕೀಗ, ಹಂಗೆ ಬಿಡ್ಲಿಕ್ಕಾಗಲ್ಲ ಈಗ. ವಿ ವಿಲ್ ಟೇಕ್ ಆ್ಯಕ್ಷನ್. ಕಾಳಿ ಶಿವ, ನಿನ್ನೆ ನಾನು ಇಲ್ಲಿದ್ದೀನಿ, ಆದರೂ ಯು ಡೋಂಟ್ ಕೇರ್ ಫಾರ್ ದಟ್. ಇಲ್ಲಿ ನೋಡ್ರಿ, ನೀವು ಬೇರೆ ದಿನ ಬೇಡ, ಎಸ್ಟರ್ಡೇ, ನೆನ್ನೆ ದಿವಸ ಹೋಗುವಾಗ ದುಡ್ಡು ಎಷ್ಟಿತ್ತು ಅಂತ ಬರೆಯಲ್ಲ. ಇವ್ರು ಯಾರು? ಹಾಂ, ಇವ್ರು ಯಾರು? ಇವರು ನೀವಾ? ನಿಮ್ದ? ನೀವು ಬರೆಯಲ್ಲ. ನಿಮ್ದು ಇದು ತೆಗಿದೆ, 29ನೇ ತಾರೀಕು ಮಧ್ಯಾಹ್ನ ಮೂಮೆಂಟ್ ರಿಜಿಸ್ಟರ್ ತೆಗಿದೆ. ಇವ್ರದ್ದು ಶಿವಕುಮಾರ್ದು ಮೂಮೆಂಟ್, ಅವ್ರದ್ದೇನು ಹೊರಗಡೆ ಹೋಗೋದೇನು ಇರೋಲ್ಲ. ಅವ್ರು ಸೆಕೆಂಡ್ ಡಿವಿಷನ್ ಯೂಶುವಲಿ ಇರಲ್ಲ. ಎವ್ರಿ ಡೇ ಆಫೀಸ್ನಲ್ಲಿ ಕೂತಿರೋರು ಯಾಕೆ ಬರೆಯಲ್ಲ? 29 ಯಾವುದು ಬರ್ತಾ ಇಲ್ಲ ಮೂಮೆಂಟ್ ರಿಜಿಸ್ಟರ್. ಹಾಂ, ಸ್ಮಾಲ್ ಬಿಗ್ಗಪ್ಪ. ವೆನ್ ಯು ಆರ್ ಆಬ್ಸೆಂಟ್ ಇನ್ ದಿ ಆಫೀಸ್, ಯು ಆರ್ ಲೀವಿಂಗ್ ದಿ ಆಫೀಸ್, ಬರಿಬೇಕಾ ಬೇಡವಾ? ಬರಿತೀನಲ್ಲ, ಯಾಕೆ ಬರೀಲಿಲ್ಲ ಅಂತ. ವೇರ್ ಇಸ್ ದಿ ಎಕ್ಸ್ಪ್ಲನೇಷನ್ ಫಾರ್ ದಟ್? ಇದು ಒಂದು 6 ತಿಂಗಳು ತಗೊಂಡು ಜನವರಿ ಆನ್ವರ್ಡ್ಸ್. ಶಿವಕುಮಾರ್. So it appears he is working as an agent to the office. ಒಂದೆರಡು ರ್ಯಾಂಡಮ್ ಆಗಿ ನೀವು ಚೆಕ್ ಮಾಡಬೇಕು. ಏನಂದ್ರೆ ಅವ್ರು ಹೇಳೋದು ಏನೋ ಕರೆಕ್ಷನ್ ಬಂದಿದೆ, ಅದಕ್ಕೋಸ್ಕರ ಇಟ್ಕೊಂಡಿದ್ವಿ. ಅವ್ರು ಹೇಳೋ ಸರಿನಾ ಸುಳ್ಳು ಅಂತ ಚೆಕ್ ಮಾಡಬೇಕು. ಗೊತ್ತಾಯ್ತಾ? ಸುಮ್ಮನೆ ಇಟ್ಕೊಂಡಿದ್ದು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಆಗ್ತದೆ. ಸರ್, ಗೌರ್ಮೆಂಟ್ ಸರ್ವೆಂಟ್ಸ್ ಅಲ್ಲ, ಇದನ್ನು ಕೊಟ್ಬಿಟ್ಟಿದ್ದಾರೆ, ಐಡೆಂಟಿ ಕಾರ್ಡು ಕೊಟ್ಬಿಟ್ಟಿದ್ದಾರೆ. ಆ್ಯಸ್ ಇಟ್ ದೇ ಆರ್ ವರ್ಕಿಂಗ್ ಆ್ಯಸ್ ಎ RTO ಎಂಪ್ಲಾಯೀಸ್. ಅದೊಂದು ಆಗಿದೆ, ಅದನ್ನು ನೋಟ್ ಮಾಡಿ. ಕಲಬುರಗಿನಲ್ಲೂ ಇದೇ ಥರ ಇದಾಗಿ ಅಲ್ಲಿ ಇಬ್ಬರನ್ನ ರಿಮೂವ್ ಮಾಡಿದ್ರು. ಅದನ್ನು ವಿಡಿಯೋ ಮಾಡ್ಕೊಂಡು ಇದೆಲ್ಲ ಹೈಲೈಟ್ ಮಾಡ್ಕೊಂಡಿದ್ರು. ಹ್ಯಾಂಡ್ ಇಶ್ಯೂ ಆ್ಯಕ್ಚುಲಿ ರಿಜಿಸ್ಟರ್ ಕೊಟ್ಟು ಹೋಗ್ಬೇಕಾಗಿದ್ದೆ, ಅಲ್ಲೇ ಹೋಗ್ಬೇಕಾಗಿತ್ತು. ವಾಪಸ್ ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ. ಇವೆಲ್ಲ ಹಳೆವಿದೆ. ನವೆಂಬರ್ 25 ಇದೆ.